ಮಲೆನಾಡು ಭಾಗದಲ್ಲಿ ನಿಲ್ತಾನೆ ಇಲ್ಲ ವರ್ಣಾರ್ಭಟ. ಹೊಲ ಗದ್ದೆ ಜಲ ದಿಗ್ಬಂಧನ ಆಗ್ತಾ ಇದೆ. ಪ್ರವಾಹದ ಪರಿಸ್ಥಿತಿ ಈಗ ಮೂಡ್ತಾ ಇರುವಂತದ್ದು. ಕಡಲ್ ಕೊರೆತ, ಇನ್ನೊಂದು ಕಡೆ ಮಳೆ ಗಾಳಿಯಿಂದ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ಮಳೆಯ ಅಬ್ಬರಕ್ಕೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗ್ತಾ ಇದೆ. ಕರಾವಳಿ ಮಲೆನಾಡು ಭಾಗದಲ್ಲಿ ನಿಲ್ತಾನೆ ಇಲ್ಲ ವರ್ಣನ ಆರ್ಭಟ. ಈ ವರ್ಣನ ಆರ್ಭಟಕ್ಕೆ ಕರಾವಳಿ ಮಲೆನಾಡು ಭಾಗದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಳೆಯ ನಡುವೆ ರಸ್ತೆ ಮೇಲೆ ಒಂದು ಕಡೆ ಬಿದ್ದಿರುವ ಮಣ್ಣನ್ನ ತೆರವು ಮಾಡ್ತಾ ಇದ್ದಾರೆ. ಅನಿವಾರ್ಯ ಇದೆ. ಎಸ್ಡಿಆರ್ಎಫ್, ಎನ್ಡಿಆರ್ಎಫ್, ಅಗ್ನಿಶಾಮಕ ಸಿಬ್ಬಂದಿಯ ಕಾರ್ಯವೂ ಕೂಡ ಈಗ ಬಲು ಜೋರಾಗಿ ನಡೀತಾ ಇರುವಂತದ್ದು. ಹೊಲ ಗದ್ದೆ ಜಲ ದಿಗ್ಬಂಧನ ಆಗೋಗ್ಬಿಟ್ಟಿದೆ. ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆ ಕಡಲ್ ಕೊರೆತ, ಮತ್ತೊಂದು ಕಡೆ ಜೋರಾದಂತಹ ಗಾಳಿ. ಈ ಮಳೆಯ ಅಬ್ಬರಕ್ಕೆ ಜನರು ಸಂಪೂರ್ಣವಾಗಿ ಅವರ ಬದುಕೆ ಮೂರಾಬಟ್ಟಿಯಾಗೋಗ್ಬಿಟ್ಟಿದೆ. ಇವತ್ತು ಕೂಡ ಕರಾವಳಿ ಮಲೆನಾಡು ಭಾಗದಲ್ಲಿ ಮಳೆಯ ಆರ್ತನಾದ ಇರಲಿದೆ. ಇತ್ತ ಶಿರೂರಿನಲ್ಲಿ ಮುಂದುವರಿತಾ ಇದೆ ಕಾರ್ಯಾಚರಣೆ. ಯಾಕಂತಂದ್ರೆ 8 ಜನರು ಮಣ್ಣಿನ ಅಡಿಯಲ್ಲಿ ಸಿಲುಕಿ ಬಹಳ ದೊಡ್ಡ ಮಟ್ಟದಲ್ಲಿ ಅಪಘಾತ ಸಂಭವಿಸಿತ್ತು. 8 ಜನರನ್ನ ಬಲಿ ಪಡೆದಂತಹ ಮಣ್ಣು ಮತ್ತೆ ಮತ್ತೆ ಕುಸಿಯುವ ಆತಂಕವೂ ಕೂಡ ಹೆಚ್ಚಿದೆ. ಇದರ ನಡುವೆನೆ, ಮಳೆಯ ಅಬ್ಬರದ ನಡುವೆನೆ ರಸ್ತೆ ಮೇಲೆ ಬಿದ್ದಿರುವಂತಹ ಮಣ್ಣನ್ನ ತೆರವು ಮಾಡ್ತಾ ಇದೆ ಎಸ್ಡಿಆರ್ಎಫ್ ತಂಡ, ಹಾಗೆ ಎನ್ಡಿಆರ್ಎಫ್ ತಂಡ ಸೇರಿದಂತೆ ಅಗ್ನಿಶಾಮಕ ಸಿಬ್ಬಂದಿಯೂ ಕೂಡ ಇದರಲ್ಲಿ ಭಾಗಿಯಾಗಿ ಕಾರ್ಯವನ್ನ ಚುರುಕುಗೊಳಿಸಿದ್ದಾರೆ. ಈಗಾಗಲೇ ನಿರಂತರವಾಗಿ ಸುರಿತಾ ಇರುವಂತಹ ಮಹಾ ಮಳೆಗೆ ಕೊಡಗು, ಕರಾವಳಿ, ಮಲೆನಾಡು ಭಾಗದಲ್ಲಿ ಮಳೆಯ ಆರ್ಭಟ ಮುಂದುವರೆದ್ಬಿಟ್ಟಿದೆ. ಈ ಪ್ರದೇಶದ ನದಿಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಭಾರೀ ಮಳೆಗೆ ಕೊಡಗಿನ ತ್ರಿವೇಣಿ ಸಂಗಮ ಆಗಿರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ, ನಂಜನಗೂಡಿನ ಸ್ನಾನ ಘಟ್ಟಗಳು ಕಂಪ್ಲೀಟ್ ಆಗಿ ಜಲಾವೃತಗೊಂಡ್ಬಿಟ್ಟಿದೆ. ನೋಡ್ತಾ ಇದ್ದೀರಾ ಪರಿಸ್ಥಿತಿ ಹೇಗಿದೆ ಅಂತ. ಜನರು ಮನೆಯ ಒಳಗಡೆ ಇರೋದಕ್ಕೂ ಆಗದೆ, ಮನೆಯ ಹೊರಗಡೆ ಬರೋದಕ್ಕೂ ಆಗದೆ ಒದ್ದಾಡ್ತಾ ಇದ್ದಾರೆ. ಕೆಲಸ ಕಾರ್ಯಗಳಿಗೆ ಹೋಗೋರು, ಅನ್ನ ನೀರಿಲ್ಲ, ಈ ರೀತಿಯಾದಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ. ಯಾಕಂತಂದ್ರೆ ಈಗಾಗಲೇ ನಾವು ಗಮನಿಸಿದ್ವಿ, ಬರೋಬ್ಬರಿ 40ಕ್ಕೂ ಹೆಚ್ಚು ಮನೆಗಳು ನೆಲಸಮ ಆಗಿದೆ. ಮನೆಗಳಿಲ್ಲ, ಬೀದಿಗೆ ಬಂದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರಿಗೆ ಊಟ ಯಾರು ಕೊಡ್ತಾರೆ? ಇರೋದಕ್ಕೆ ಆಶ್ರಯ ಎಲ್ಲಿದೆ? ಮಕ್ಕಳು ಮರಿಗಳನ್ನ ಕರ್ಕೊಂಡು ಈಗ ಗಂಜಿ ಕೇಂದ್ರಗಳತ್ತ ತೆರಳ್ತಾ ಇದ್ದಾರೆ. ಈ ರೀತಿಯಾದಂತಹ ವರ್ಣಾರ್ಭಟ ಈಗ ನಮ್ಮ ರಾಜ್ಯದಲ್ಲಿ ನಾವು ಕಾಣಬಹುದಾಗುತ್ತೆ. ಕರ್ನಾಟಕ ಕಂಪ್ಲೀಟ್ ಆಗಿ ಜಲ ದಿಗ್ಬಂಧನ ಆಗಿದೆ ಅಂತಾನೆ ಹೇಳ್ಬೋದು. ಹೇಗಿದೆ ಅಂತಂದ್ರೆ ಪರಿಸ್ಥಿತಿ ಈಗ ಈ ಬಿಸಿ ತುಪ್ಪ ಇದ್ದ ಹಾಗೆ, ನುಂಗೋಕ್ಕೂ ಆಗದೆ, ಉಗುಳೋಕ್ಕೂ ಆಗದೆ, ಈ ರೀತಿಯಾದಂತಹ ತೊಂದರೆಯನ್ನ ಅನುಭವಿಸ್ತಾ ಇದ್ದೀವಿ. ಒಂದು ಕಡೆ ರೈತರಿಗಾದ್ರೂ ಇದು ಒಂದು ಪರಿಹಾರವನ್ನ ತಂದು ಕೊಡ್ತಾ ಇದೆಯಾ ಅಂತಂದ್ರೆ ಅದೂ ಇಲ್ಲ. ನೂರಾರು ಹೊಲಗಳಿಗೆ, ನೂರಾರು ಗದ್ದೆಗಳಿಗೆ, ನೂರಾರು ತೋಟಗಳಿಗೆ ನೀರು ನುಗ್ಗಿ ರೈತರು ಬೆಳೆದಿರುವಂತಹ ಬೆಳೆಯೂ ಕೂಡ ನಾಶವಾಗ್ತಾ ಇದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ.